ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇವತ್ತು ಎಸ್ಐಟಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದೆ. ಹೆಚ್ಚಿನ ವಿಚಾರಣೆಗೆ ಅವರನ್ನ ವಶಕ್ಕೆ ಮನವಿ ಮಾಡುತ್ತೆ. ಮತ್ತೊಂದು ಕಡೆ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟನ ದೂರು ನೀಡೋದಿಕ್ಕೆ ಮತ್ತೆ 3 ಸಂತ್ರಸ್ತೆಯರು ಮುಂದೆ ಬಂದಿದ್ದಾರಂತೆ. ಎಸ್ಐಟಿ ಸಂಪರ್ಕಕ್ಕೆ 3 ಸಂತ್ರಸ್ತೆಯರು ಬಂದಿರುವ ಮಾಹಿತಿಗಳು ಸಿಗ್ತಾ ಇದೆ. ಮತ್ತೆ 3 ಪ್ರತ್ಯೇಕ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ರೇವಣ್ಣ ಹಾಗೂ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ. ಲೈಂಗಿಕ ಹಗರಣ ಪ್ರಕರಣದಲ್ಲಿ ಅಪ್ಪ ಮಗ ಇಬ್ಬರೂ ಕೂಡ ತಗಲಾಕೊಂಡಿದ್ದಾರೆ. ಎಸ್ಐಟಿ ಸಂಪರ್ಕಕ್ಕೆ 3 ಸಂತ್ರಸ್ತೆಯರು ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. 3 ಪ್ರತ್ಯೇಕ ಪ್ರಕರಣ ದಾಖಲಾಗುವ ಚಾನ್ಸಸ್ ಇದೆ. ಹಾಗಾಗಿ ಅಪ್ಪ ಮಗ ಲೈಂಗಿಕ ಹಗರಣ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಹಾಗೂ ಕಿರಣ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ತಾವಾಗಲೇ ಹೇಳ್ತಾ ಇದ್ರಿ, ಒಂದು ಕಡೆ ಈ ಕಿಡ್ನ್ಯಾಪ್ ಕೇಸ್ ಆಯಿತು, ಮತ್ತೊಂದು ಕಡೆ ಮತ್ತೆ 3 ಸಂತ್ರಸ್ತೆಯರು ಮುಂದೆ ಬರ್ತಾ ಇದ್ದಾರೆ ಕೇಸ್ ಕೊಡೋದಕ್ಕೆ ಅಂತ. ಸೊ ಎಸ್ಐಟಿ ಅವರನ್ನ ಸಂಪರ್ಕ ಮಾಡಿದ್ಯಾ, ಹೇಗೆ? ಖಂಡಿತ ವೀಣಾ, ಏನು ಎಸ್ಐಟಿ ತಂಡ ಈಗಾಗಲೇ ಸಾಕಷ್ಟು ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಯಾರು ಸಂತ್ರಸ್ತೆ ಮಹಿಳೆಯರಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅವರೆಲ್ಲ ಸಹ ಮುಂದೆ ಬಂದು ನೀವು ದೂರನ್ನ ನೀಡಿ ಅನ್ನೋ ಮನವಿಯನ್ನ ಕೂಡ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಮಹಿಳೆಯರೇನಿದ್ದಾರೆ, ಸಂತ್ರಸ್ತ ಮಹಿಳೆಯರು ಎಸ್ಐಟಿ ತಂಡವನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಅವರು ಕೂಡ ದೂರು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ರೇವಣ್ಣ, ಮಾಜಿ ಸಚಿವ ರೇವಣ್ಣ ಮತ್ತೆ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರಿಂದ ಸಾಕಷ್ಟು ದೌರ್ಜನ್ಯಕ್ಕೊಳಗಾಗಿದ್ದೀವಿ, ಹೀಗಾಗಿ ನಮಗೆ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ರೀತಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಅಶ್ಲೀಲ ವಿಡಿಯೋಗಳಲ್ಲೂ ವೈರಲ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ವಿಡಿಯೋದಲ್ಲಿರ್ತಕ್ಕಂಥ ಸಂತ್ರಸ್ತ ಮಹಿಳೆಯರು ಸಾಕಷ್ಟು ಮರ್ಯಾದೆಗೆ ಅಂಜಿ ಹೊರಗಡೆ ಬರ್ತಾ ಇಲ್ಲ. ಹೀಗಾಗಿ ಎಸ್ಐಟಿ ತಂಡ ಸಾಕಷ್ಟು ಬಾರಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಮಹಿಳೆಯರು ದೌರ್ಜನ್ಯಕ್ಕೊಳಗಾಗಿ, ಲೈಂಗಿಕ ದೌರ್ಜನ್ಯ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥ ಮಹಿಳೆಯರೇನಿದ್ರೆ ಅವರು ಎಸ್ಐಟಿ ಸಂಪರ್ಕಿಸಿ ದೂರು ಕೊಡೋದಕ್ಕೆ ಸಹ ಮುಂದಾಗ್ತಾ ಇರ್ತಕ್ಕಂಥದ್ದು. ಅವರ ದೂರನ್ನ ಕೊಟ್ಟರೆ ಮತ್ತೆ ಅಷ್ಟು ಮಾಜಿ ಸಚಿವ ರೇವಣ್ಣ ಮತ್ತೆ ಅವರ ಮಗ ಪ್ರಜ್ವಲ್ ರೇವಣ್ಣಗೂ ಸಹ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಮತ್ತೆ ಪ್ರತ್ಯೇಕ ದೂರು ದಾಖಲಿಸಬೇಕಾ ಅಥವಾ ಎಸ್ಐಟಿ ದಾಖಲಿಸಿರ್ತಕ್ಕಂಥ ಅತ್ಯಾಚಾರ ಕೇಸ್ ಸಿಐಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಸಿಐಡಿ ಸೈಬರ್ನಲ್ಲಿ ಒಂದು 376 ಅಡಿ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ FIRಗೆ ಸಹ ಈ ಸಂತ್ರಸ್ತ ಮಹಿಳೆಯರು ಕೊಡ್ತಕ್ಕಂಥ ದೂರನ್ನ ಆಡ್ ಮಾಡಬೇಕಾ ಅಥವಾ ಪ್ರತ್ಯೇಕವಾಗಿ ದೂರು ದಾಖಲಿಸಬೇಕಾ ಅನ್ನೋದು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಈ ಎಲ್ಲಾ ಮಹಿಳೆಯರು ಹಾಸನ ಮೂಲದವರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹಾಸನ ಸುತ್ತಮುತ್ತ ಇರ್ತಕ್ಕಂಥ ಮಹಿಳೆಯರೇ ಕೂಡ ಈಗ ಎಸ್ಐಟಿ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಇನ್ನು ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆ ಒಳಗೆ 3 ಮಹಿಳೆಯರು ಅವರು ಕೂಡ ದೂರು ಕೊಡೋ ಸಾಧ್ಯತೆ ಇದೆ. ಎಲ್ಲಿ ದೂರು ಕೊಡ್ತಾರೆ, ದೂರು ಕೊಟ್ಟ ನಂತರ ಎಲ್ಲಿ FIR ಆಗುತ್ತೆ, ಇಲ್ಲ CID ಎಸ್ಐಟಿ ತಂಡ FIR ಮಾಡ್ಕೊಳ್ಳುತ್ತಾ ಅಥವಾ ಲೋಕಲ್ ಸ್ಟೇಷನ್ ನಲ್ಲಿ ಹಾಸನದಲ್ಲಿ ಇರ್ತಕ್ಕಂಥ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಕೊಂಡು ಎಸ್ಐಟಿಗೆ ಟ್ರಾನ್ಸ್ಫರ್ ಮಾಡ್ತಾರ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಈಗ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾರೆಲ್ಲ ಸಂತ್ರಸ್ತೆಯರಿದ್ದಾರೆ, ಇನ್ನು ಎಷ್ಟು ದೂರು ದಾಖಲಾಗೋ ಸಾಧ್ಯತೆ. ಈಗ 3 ಇವತ್ತು ಏನಾದರೂ ದೂರು ದಾಖಲಿಸಿದ್ರೆ ಮತ್ತೆ ಅವರು ಬೇಲ್ಗೆ ಹೋಗ್ಬೇಕಾದ್ರೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತಷ್ಟು ಪ್ರಕರಣ ದಾಖಲಾಗುತ್ತೆ. ಅವರು ಒಂದು ಕೇಸಲ್ಲಿ ಬೇಲ್ ತಗೊಂಡ್ರು ಕೂಡ ಮತ್ತೊಂದು ಕೇಸ್ನಲ್ಲಿ ಈಗ ಅರೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಎಸ್ಐಟಿ ತಂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ಏರ್ಪೋರ್ಟ್ಗಳಿಗೂ ಸಹ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಬಂಧನ ಆದ ನಂತರ ಪ್ರಜ್ವಲ್ ರೇವಣ್ಣ ಕೂಡ ಬಂದು ಸರೆಂಡರ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದುಬೈಯಿಂದ ಮಂಗಳೂರಿಗೆ ನೇರವಾಗಿ ಬಂದು ಅಲ್ಲಿ ಸರೆಂಡರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.